ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಟ್ವಿಸ್ಟ್ ಸಿಕ್ಕಿದೆ. ರಾಯ್ ಸೂಸೈಡ್ ಕೇಸ್ ಬಗ್ಗೆ ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ. ರಾಯ್ ಅವರ ಆತ್ಮಹತ್ಯೆ ಪ್ರಚೋದನೆಯಿಂದ ನಡೆದಿಲ್ಲ. ಸಿಜೆ ರಾಯ್ ಸೂಸೈಡ್ ಪ್ರಕರಣದ ತನಿಖೆಗೆ ಟ್ವಿಸ್ಟ್ ಸಿಗ್ತಾ ಇದೆ. ರಾಯ್ ಸೂಸೈಡ್ ಕೇಸ್ ಬಗ್ಗೆ ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ. ರಾಯ್ ಅವರ ಆತ್ಮಹತ್ಯೆ ಪ್ರಚೋದನೆಯಿಂದ ನಡೆದಿಲ್ಲ. ಈ ಹಿಂದೆ ದೊಡ್ಡ ಮಟ್ಟದ ಹಗರಣ ಆಗಿತ್ತು, ವೈಯಕ್ತಿಕ ಸಮಸ್ಯೆಗಳಿದ್ವು. ಖ್ಯಾತ ನಟಿ ಜೊತೆ ಸಿಜೆ ರಾಯ್ ಹಗರಣ ಬಯಲಾಗಿದೆ ಅಂತ ಹಲವಾರು ವಿಚಾರಗಳ ಬಗ್ಗೆ ಚಂದ್ರಚೂಡ್ ಮಾತನಾಡಿದ್ದಾರೆ. ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಹೊಸ ಟ್ವಿಸ್ಟ್ ಇದು. ರಾಯ್ ಅವರ ಆತ್ಮಹತ್ಯೆ ಪ್ರಚೋದನೆಯಿಂದ ನಡೆದಿಲ್ಲ. ಈ ಹಿಂದೆ ದೊಡ್ಡ ಮಟ್ಟದ ಹಗರಣ ಆಗಿತ್ತು, ವೈಯಕ್ತಿಕ ಸಮಸ್ಯೆಗಳು ಇದ್ವು ಅಂತ ರಾಯ್ ಸೂಸೈಡ್ ಕೇಸ್ ಬಗ್ಗೆ ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ. ಖ್ಯಾತ ನಟಿ ಜೊತೆ ಸಿಜೆ ರಾಯ್ ಹಗರಣ ಬಯಲಾಗಿದೆ ಅಂತ ಹಲವಾರು ವಿಚಾರಗಳ ಬಗ್ಗೆ ಚಂದ್ರಚೂಡ್ ಮಾತಾಡಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಇದೀಗ ಒಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ನಟ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಅವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದಾರೆ. ರಾಯ್ ಅವರ ಆತ್ಮಹತ್ಯೆ ಕೇವಲ ಪ್ರಚೋದನೆಯಿಂದ ನಡೆದಿಲ್ಲ, ಬದಲಿಗೆ ಇದರ ಹಿಂದೆ ದೊಡ್ಡ ಮಟ್ಟದ ಹಗರಣಗಳು ಹಾಗೂ ವೈಯಕ್ತಿಕ ಸಮಸ್ಯೆಗಳು ಇವೆ ಎನ್ನುವಂತಹ ಸುಳಿವನ್ನ ಚಂದ್ರಚೂಡ್ ನೀಡಿದ್ದಾರೆ. ಚಂದ್ರಚೂಡ್ ನೀಡಿರುವ ಮಾಹಿತಿಯ ಪ್ರಕಾರ ದೊಡ್ಡಬಳ್ಳಾಪುರದ ರೆಸಾರ್ಟ್ ಒಂದರಲ್ಲಿ ಸಿಜೆ ರಾಯ್ ಅವರು ಖ್ಯಾತ ನಟಿಯೊಬ್ಬರೊಂದಿಗೆ ಭಾಗಿಯಾಗಿದ್ದ ಹಗರಣ ಬೆಳಕಿಗೆ ಬಂದಿದೆ. ಈ ಪ್ರಕರಣ ಆತ್ಮಹತ್ಯೆಗೆ ಕಾರಣಗಳಲ್ಲಿ ಒಂದಾಗಿರಬಹುದು ಎನ್ನುವಂತಹ ಅನುಮಾನವನ್ನ ಹುಟ್ಟುಹಾಕಿದೆ. ಸಿಜೆ ರಾಯ್ ಅವರ ಕಂಪನಿ ಮೂಲಕ ಸರಿಸುಮಾರು 1,000 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಹಣಕಾಸು ಅವ್ಯವಹಾರ ನಡೆದಿದೆ ಎನ್ನುವಂತಹ ವರದಿಗಳು ಹರಿದಾಡ್ತಾ ಇವೆ. ಅಲ್ಲದೆ ದೊಡ್ಡಬಳ್ಳಾಪುರದ ರೆಸಾರ್ಟ್ ಒಂದರಲ್ಲಿ ಖ್ಯಾತ ನಟಿಯ ಜೊತೆ ಸಿಜೆ ರಾಯ್ ಅವರ ಹಗರಣ ಆಚೆ ಬಂದಿದೆ. ಈ ಅವ್ಯವಹಾರಗಳು ಅವರ ದುಬೈ ಸಂಪರ್ಕಗಳೊಂದಿಗೆ ಹೇಗೆ ಬೆಸೆದುಕೊಂಡಿವೆ ಎಂಬ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರೋ ವಿಚಾರ ಸಿಜೆ ರಾಯ್ ಅವರದು. ಬಟ್ ನಾನು ಆತ್ಮಹತ್ಯೆನ ಪ್ರಚೋದಿಸಲ್ಲ. ಬಟ್ ಅದಕ್ಕೆ ಈ ದೊಡ್ಡಬಳ್ಳಾಪುರದ ಹತ್ತಿರದ ಒಂದು ರೆಸಾರ್ಟ್ ಅಲ್ಲಿ ಒಂದು ನಟಿಯ ಜೊತೆ ಒಂದು ದೊಡ್ಡ ಹಗರಣ ಆಚೆ ಬಂತು ಸಿಜೆ ರಾಯ್ ಅವರದು. ಆಮೇಲೆ ಆ ನಟಿ ಯಾವ ಕಾರಣಕ್ಕೆ ಶೂಟ್ ಮಾಡ್ಕೊಂಡಿದ್ರೆ ಅನ್ನೋದು ನಿಖರವಾಗಿ ಈಗಲೇ ಹೇಳಕ್ ಆಗದಲ್ಲೇ ಇರಬಹುದು. ಆದ್ರೆ ಅದು ಸತ್ಯಶೋಧಕ ಜರ್ನಲಿಸಂಗೆ ಅಥವಾ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಆದ್ರೆ ಅವರಿಗೆ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿಗಳೇನಿತ್ತು, ಸರಿಸುಮಾರು 10,000 ಕೋಟಿಯಷ್ಟು ದುಡ್ಡಿನ ಲಫ್ಡ ನಡೆದಿತ್ತು ಅವರ ಕಂಪನಿ ಮುಖಾಂತರ ಅಂತ ಹೇಳ್ತಾ ಇದ್ದಾರೆ, ಸುದ್ದಿಗಳು ಬರ್ತಾ ಇದೆ. ಅದ್ಯಾಕಿತ್ತು ಮತ್ತು ಅವರ ದುಬೈ ಕನೆಕ್ಷನ್ಗಳ ಪ್ರಕಾರ ಏನಿತ್ತು, ಒಳ್ಳೆತನಗಳು ಆಚೆ ಬರಲಿ, ಈ ಸುದ್ದಿಯ ನಿಜವಾದ ಸತ್ಯಗಳು ಆಚೆ ಬರಲಿ. ಯಾಕಂದ್ರೆ ನಾನು ಒಂದನ್ನ ನಂಬಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರೋ ವಿಚಾರ ಸಿಜೆ ರಾಯ್ ಅವರದು. ಬಟ್ ನಾನು ಆತ್ಮಹತ್ಯೆನ ಪ್ರಚೋದಿಸಲ್ಲ. ಬಟ್ ಅದಕ್ಕೆ ಈ ದೊಡ್ಡಬಳ್ಳಾಪುರದ ಹತ್ತಿರದ ಒಂದು ರೆಸಾರ್ಟ್ ಅಲ್ಲಿ ಒಂದು ನಟಿಯ ಜೊತೆ